ನಮಸ್ಕಾರ. ನಮಸ್ಕಾರ ಸರ್. ಸರ್ ಇಷ್ಟೆಲ್ಲ ಜಾತ್ರೆ ನಡೆಸತ್ತಾರೆ, ಇಷ್ಟೆಲ್ಲ ಸ್ಪೋರ್ಟ್ಸ್ ಅವು ಸತ್ ಅನ್ಸತ್ತಾರೆ ಅನ್ನದಾಸೋರಿ. ಮತ್ತು ಇದು ಗುಡಿಯ ವೈಶಿಷ್ಟ್ಯತೆ ಏನ್ರಿ? ಮತ್ತು ಒಂದೆರಡು ಮಾತು ಜನರಿಗೆ ತಿಳಿಸ್ಕೊಡ್ರಿ. ಅಂದ್ರೆ ಈ ದೇವಸ್ಥಾನದ ಇತಿಹಾಸ ಬಹಳ ಪುರಾತನ ಕಾಲದ ದೇವಸ್ಥಾನ ಅದ್ರಿ. ಆಮೇಲೆ ಪೂರ್ವ ಕಾಲದಿಂದನೂ ಆ ದೇವ್ರು ಯಾವಾಗ ಇಲ್ಲಿ ಬಂದು ನಿಲ್ಸಂದ್ರೆ ಅಲ್ಲಿ ನಡ್ಕೊಂಡು ನಮ್ಮ ಮನಿಕಿರಿ ಹಿರಿಯರ ಮತ್ತೆ ಇಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮದ ಜನರು ಕೂಡಿ ಈ ದವದ ಹುಣ್ಣಿಮೆ ಮುಂಚೆ ಸೋಮವಾರ ತೇರು ಹೇಳಿದಂತ ಇಟ್ಕೊಂಡ್ ಬಂದಾರೆ. ಅಂದ್ರೆ ಅದು ದೇವ್ರು ಹೇಳಿದ ಮಾತಾಡ ಅದು ವಿಶೇಷ ಅಂದ್ರೆ ಈ ಭಾಗದೊಳಗನ ಈ ಸುಮಾರು ಹಳ್ಳಿ ಒಳಗ ಈ ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನ, ಒಂದು ದೊಡ್ಡ ದೇವಸ್ಥಾನ, ದೊಡ್ಡ ಜಾತ್ರೆ ಆಗ್ತದೆ. ಆಮೇಲೆ ನೂರಾರು ಹಳ್ಳಿ ಒಳಗ ಮಣಿದೇವ್ರಂತೆ ಬರ್ತಾರೆ. ಅಂದ್ರೆ ಅವ್ರು ಮಣಿದೇವ್ರಂತೆ ಬರ್ತಿರೋದ್ರೆ ಅವರೆಲ್ಲ ಬರೋದು ಹೋಗೋದು ಮಾಡ್ತಾರೆ. ಮತ್ತು ಅವರಿಗೆ ದೇವ್ರ ಧ್ಯಾನ ಮಾಡೋದಾಗ್ಲಿ ಅಥವಾ ದೇವರಿಗೆ ಪೂಜೆ ಪುನಸ್ಕಾರ ಮಾಡೋದಾಗ್ಲಿ, ಆಮೇಲೆ ಅವರು ಏನು ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪ ಈಡೇರಿಸ್ತಕ್ಕಂಥ ಶಕ್ತಿ, ಆ ಕರ್ತೃ ಶಕ್ತಿ ಅದು ನಮ್ಮ ಶಿವನಲ್ಲಿದ್ದಾರೆ, ಅಂದ್ರೆ ಪರಮಾತ್ಮನಲ್ಲಿದ್ದಾರೆ. ಅಂದ್ರೆ ಇದು ಶಿವನ ವಾಸಸ್ಥಾನ ರೀ. ಶಿವನ ಬಂದು ಇಲ್ಲಿ ನಿಲ್ಸಿದ. ಅದರಿಂದ ಒಂದು ಈ ಸ್ಥಳದ ಮಹಿಮೆನ ಒಂದು ಬಹಳ ಅಪಾರವಾದ ಮಹಿಮೆ ಇದೆ, ಬಹಳ ಶಕ್ತಿ ಇದೆ. ಯಾರು ಶ್ರದ್ಧೆಯಿಂದ, ಯಾರು ಭಕ್ತಿಯಿಂದ ಮಾತಲಿಂಗನ ಪೂಜೆ ಮಾಡ್ತಾರ, ಯಾರು ಧ್ಯಾನ ಮಾಡ್ತಾರ, ಅವ್ರಿಗೆ ಯಾವುದೋ ತರದಿಂದ ಏನು ಕೊರತಿಲ್ಲ. ಮತ್ತೆ ಅವರು ಆಪತ್ಕಾಲದಲ್ಲಿ ಏನೋ ಯಾವುದೇ ಒಂದು ಆಪತ್ಕಾಲದ ಸಂದರ್ಭದಲ್ಲಿ ಆ ದೇವರ ರಕ್ಷಣೆ ಮಾಡ್ತಾನೆ. ತಾಯಿ ಹಂಗ ನಮ್ಮನ್ನ ಮಗನಂಗ ಅವನ ತಾಯಿಯಾಗಿ ನಮ್ಮನ್ನ ಎತ್ಕೋತಾನೆ. ಇಷ್ಟು ಸತ್ಯ ಇದೆ. ಆಮೇಲೆ ನಾವು ಬಂದು ಒಂದು 25 ವರ್ಷ ಆದ್ರೆ 2000 ಇಸ್ವಿಯೊಳಗೆ ನಾವು ಬಂದೆವು. 25 ವರ್ಷ ಶುರು ಅದ. ಆಮೇಲೆ 25 ವರ್ಷ ಶುರು ಅದ್ರ ಇಲ್ಲಿ ಇಷ್ಟು ಭಕ್ತಿ ಇದಾರೆ ಜನರ. ನಾವೇನು ಅವ್ರಿಗೆ ಯಾವ್ದು ನಾವು ಚೀಟಿ ದಾರ ಏನು ಮಾಡಂಗಿಲ್ಲ. ಆದ್ರೂ ಸುಮ್ಮನೆ ಏನು ಸೇವೆ ಮಾಡ್ರಪ್ಪ, ಧ್ಯಾನ ಮಾಡ್ರ ಇಷ್ಟೇ ಹೇಳ್ಕೊತ ಬಂದೆವು. ಆದ್ರೆ ಇಷ್ಟು ಭಕ್ತಿ ಇದೆ. ಅದೇನ್ ಮಾತಲಿಂಗನ ಶಕ್ತಿ ಬಂತಿಲ್ಲ. ಬರೀ ನಾವು ಹೇಳಿದ ಮಾತು ಯಾರು ದಾಟಂಗಿಲ್ಲ. ಅಂದ್ರೆ ಸೇವಾ ಮಾಡೋದು ಸೇವಾ ಮಾಡ್ತಾರ, ಬರೀ ಅದ್ರ ಓಡಿ ಬರ್ತಾರ. ಎಲ್ಲಾರು ನಿಂತು ಬಹಳ ಪ್ರೀತಿಯಿಂದ, ಬಹಳ ಹುಮ್ಮಸದಿಂದ ಸೇವಾ ಮಾಡಿ ಈ ಮಠವನ್ನು ಕಟ್ಟಿ ಬೆಳೆಸಲಿಕ್ಕೆ ಕಾರಣ ಅಂದ್ರ ಎಲ್ಲ ಮಾತಲಿಂಗನ ಭಕ್ತರ ಕಾರಣ. ಮತ್ತು ಇನ್ನು ಅನೇಕ ರಾಜಕೀಯವರು, ಯಾವುದೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಅನೇಕ ಜನ ಅಂದ್ರೆ ಸುರೇಶ್ ಇವರು ಇದ್ದಾರೆ, ನಮ್ಮ MP ಅವರು ಇದ್ದಾರೆ. ಯಾರು ಅಂಗಡಿ ಅವರು, ಆಮೇಲೆ ಈರಣ್ಣ ಕಡಾಡಿ ಅವರು, ಮತ್ತೆ ಇನ್ನು ಅನೇಕ ಜನ ಹಿಂಗೆಲ್ಲಾ ರಾಜಕೀಯ ಮುಖಂಡರು ಇಲ್ಲಿ ಬಂದು ಹೋಗ್ತಾರೆ. ಮತ್ತೆ ಎಲ್ಲಾ ರಾಜಕೀಯ ಮುಖಂಡರು ನಮ್ಗೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಹಾಯ ಸಹಕಾರ ಅಂದ್ರೆ ನಮ್ಮ ಭಾಗದ MLA ಅವರು ಇಲ್ಲದಾರಲ್ರಿ, ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಬಹಳ ನಮ್ಮ ಮಠಕ್ಕೆ ಸುಮಾರು ಒಂದು 2-3 ಕೋಟಿ ರೂಪಾಯಿ ಕೆಲಸವನ್ನು ಅವ್ರು ಮಾಡಿಕೊಟ್ಟಾರೆ. ಅಂದ್ರೆ ಭಕ್ತರಿಗೆ ಅನುಕೂಲ ಆಗಲಿ ಅಲ್ಲ ಅಂತ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಾತ್ರೆ ಮೊದಲ ನಮ್ದೇನಂತೂ ಒಂದು ದಿವಸ ತೇರು ಹೇಳ್ಕೊಂಡು ಹೋಗಿದ್ರು, ಒಂದೇ ದಿವಸ ಕಾರ್ಯಕ್ರಮ ಇರ್ತದ್ದು. ಆದ್ರೆ ನಾವು ಬಂದ ಬಳಿಕ ಈಗ 10 ವರ್ಷ ಆಯ್ತು ಪ್ರವಚನಗಳು ಇಟ್ಕೊಂಡು ಬಂದಿದ್ರು ಜಾತ್ರೆ ಒಳಗೆ. ಆಮೇಲೆ ಇನ್ನೇನು ಇಲ್ಲಿ ಎಲ್ಲಾ ಜನರು ಮತ್ತ ನಮ್ಮ ಈ ಅಂಗಡಿ ಕಾರ್ ಇರ್ತಾರ, ಅವರೆಲ್ಲ ಏನ್ ಮಾಡಕತ್ತಾರ, ನಾವು ಜನ ಬಹಳ ಬರ್ತಾರ ಅಂತಾರ. ಅದಕ್ಕೆ ಇದ ಜನನ ಒಂದ್ 2-3 ದಿವಸ ಬಂದು ಹೋಗಿ ಮಾಡ್ರಿ, ನಮ್ಗೆ ವ್ಯಾಪಾರಗಳನ್ನ ಮಾಡ್ಲಿಕ್ಕೆ ಆಗ್ಲಿ ಅಥವಾ ದರ್ಶನ ಮಾಡ್ಕೊಳಕ ನಮ್ಗೆ ಅನುಕೂಲ ಆಗ್ತದ, ಬಹಳ ನುಗ್ಗುಲ ಆಗತ್ತ ಒಂದೇ ದಿವಸನಾಗ ಅಂತ ಭಕ್ತರು ಮತ್ತೆ ಅಂಗಡಿ ಕಾರಣಗಳಂದ್ರೆ. ಈಗ 2 ವರ್ಷ ಆದ್ರಿ, ಹೋದ ವರ್ಷದಿಂದ ಈ ವರ್ಷ 2 ವರ್ಷ ಆಯ್ತ್ರಿ. ನಾವು ಈ ಜಾತ್ರೆಯನ್ನ 5 ದಿವಸವಾಗಿ ನಿರಂತರವಾಗಿ ಇಟ್ಕೊಂಡು ಬಂದೇವಿ. ಅನೇಕ ಸ್ಪೋರ್ಟ್ಸ್ ಗಳನ್ನ ಇಟ್ಕೋತಾ ಇದ್ವಿ. ಎಲ್ಲಾ ಭಕ್ತರು ಹುಮ್ಮಸದಿಂದ ಬಹುಮಾನಗಳು ಕೊಡ್ತಾರೆ, ಪ್ರಸಾದ ದಾಸೋಹವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ. ಈ ತರ ಬಹಳ ಸಾಕರ ಅಂದ್ರೆ ಬಹಳ ಸಾಕರ. ಮತ್ತೆ ಅದನ್ನ ಮಹಿಮೆನೇ ಬಹಳ ದೊಡ್ಡದು. ಪರಮಾತ್ಮನ ಮಹಿಮೆ, ಮಹಾಂತಲಿಂಗನ ಮಹಿಮೆ ಎಷ್ಟು ಹೊರದ್ರೂ ಕಮ್ಮಿ ಇದೆ. ಆಮೇಲೆ ಗೋಶಾಲೆ ಇದೆ. ಗೋಶಾಲೆಗೆ ನಮ್ಗ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಗೋಶಾಲೆಗೆ 5 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಅಲ್ಲಿ ಗೋಶಾಲೆಗೆ ಒಂದು ಇನ್ನು ನಿರ್ಮಾಣ ಆಗೋದು. ಎಲ್ಲ ಭೂಮಿ ಸಮತಟ್ಟು ಮಾಡಿ ಅಲ್ಲಿ ಗೋಗಳು ಎಲ್ಲ ಆಹಾರವನ್ನು ಅಲ್ಲಿಂದ ಬರ್ತದೆ. ಈ ತರ ನಮ್ಮ ಮಠದ ವಿಶೇಷತೆ ಏನಂದ್ರೆ, ಒಟ್ಟು ಯಾರು ಧ್ಯಾನ ಮಾಡ್ತಾರ ಅವ್ರಿಗೆ ದೇವ್ರು ಹೊಳಿತಾನೆ, ಯಾರು ಭಕ್ತಿ ಮಾಡ್ತಾರ ಅವ್ರಿಗೆ ದೇವ್ರು ಹೊಳಿತಾನೆ. ಅದಕ್ಕೆ ಯಾರು ನಮ್ಮ ಆಂತಲಿಂಗನ ಕಡೆ ಏನಾರು ಪಡ್ಕೋಬೇಕಾಯ್ತದ್ರ, ದೇವ್ರ ಕಡೆ ಏನಾರು ಪಡ್ಕೋಬೇಕಾಯ್ತಾರ, ಅವ್ರ ಭಕ್ತಿ ಯಾರು ಧ್ಯಾನ ಮಾಡ್ತಾರಲ್ಲ ಅವ್ರಿಗೆ ಯಾವಾಗಲೂ ಏನು ಕಮ್ಮಿ ಆಗೋದಿಲ್ಲ. ಆಮೇಲೆ ಇಹದ ಸುಖ ಸಂತೋಷಗಳನ್ನು ಸಿಗ್ತಾವೆ, ಮತ್ತೆ ನಮ್ಮ ಆತ್ಮೋದ್ಧಾರ ಆಗ್ತದ. ಅಂದ್ರೆ ಪರದ ಸುಖ ಸಂತೋಷಗಳನ್ನು ಸಿಗ್ತಾವ. ಆಮೇಲೆ ನಾವು ನೋಡ್ರಿ 4ನೇ ಸಾಲಿ ಕಲ್ತವ್ರು, ಬರೀ 4ನೇ ಕ್ಲಾಸ್ ಸಾಲಿ ಕಲ್ತವ್ರು. ಆದ್ರೂ ಆ ಮಾಂತಲಿಂಗನ ಧ್ಯಾನ ಏನ್ ಮಾಡ್ಕೋತ ಕುಂತವಲ್ರಿ ನಾವು ಸ್ವಲ್ಪ ಬಂದ್ ಬಳಕ
ಅಥವಾ ಮನೆ ಒಳಗಿದ್ದವರು ನಾವು ಧ್ಯಾನ ಮಾಡಿದ್ರಿ. ಇಲ್ಲಿ ಬಂದ್ಬೇಕಾದ್ರೂ ಧ್ಯಾನ ಮಾಡಿದ್ವಿ. ಧ್ಯಾನದ ಪ್ರತಿಫಲ ಏನಾಯ್ತಂದ್ರೆ ಆ ಮಾಂತರಿಕನ ಆಶೀರ್ವಾದ, ಆತನ ಪ್ರೀತಿಸುವಂತ ಒಂದು ಭಾಗ್ಯವನ್ನು ನಮಗೆ ದೇವರ ನೀಡಿದ. ಅಂದ್ರೆ ಆ ಧ್ಯಾನದ ಪ್ರತಿಫಲ ಅಂತ. ಹಂಗ ಯಾರ ಭಕ್ತರ ಈ ಕ್ಷೇತ್ರದಿಂದ, ಮಣ್ಣಿಕೇರಿ ಕ್ಷೇತ್ರದಿಂದ, ಮಹಾಂತಲಿಂಗನ ಆಶೀರ್ವಾದದಿಂದ ಏನಾರು ಪಡ್ಕೋಬೇಕಾಗಿತ್ತಂದ್ರ ಒಟ್ಟಿನಲ್ಲಿ ನೋಡ್ರಿ, ಸೇವಾ ಮಾಡ್ಬೇಕು, ಪ್ರೀತಿಯಿಂದ ಭಕ್ತಿಯಿಂದ ಸೇವಾ ಮಾಡ್ಬೇಕು. ಆಮೇಲೆ ಧ್ಯಾನ ಮಾಡ್ಬೇಕು, ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡ್ಬೇಕು. ಅದಕ್ಕಾಗಿ ನಾವು ಎಂತ ಜೀವನದ ಒತ್ತಡದಲ್ಲಿ, ಎಷ್ಟೇ ಒತ್ತಡಗಳಿರಲಿ ಜೀವನದಲ್ಲಿ, ಆದ್ರೆ ಆ ಒತ್ತಡಗಳೆಲ್ಲ ಅಗದೇ ಆರಾಮವಾಗಿ ನಾವು ನೀಗಿಸ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ಅದ್ರಾಗ ನಮ್ಮ ಮನುಷ್ಯನ ಒತ್ತಡ ಇರ್ತದೆ. ನಮ್ಮ ಮನಸ್ಸ ಧ್ಯಾನ ಮಾಡಿದ್ರೆ ಸ್ವಚ್ಛ ಆಗ್ತದೆ. ನಮ್ಮ ಮನಸ್ಸ ಸದ್ಗುಣಗಳು ಬರಿತಾ ಆಗ್ತದೆ. ಆ ಸದ್ಗುಣಗಳು ಬರಿತಾ ಆಗೋದ್ರಿಂದ ಮತ್ತೆ ಸದ್ಗುಣಗಳು ಬರಿತಾ ಆಗೋದ್ರಿಂದ, ಸ್ವಚ್ಛ ಆಗೋದ್ರಿಂದ ಏನಾಗ್ತದ ಅಂದ್ರೆ ನಾವು ಆರಾಮ್ ನೆಮ್ಮದಿಯಾಗಿ ನಾವು ಜೀವನಕ್ಕೆ ಕಾಲಧಾರಣ ಮಾಡಬಹುದು. ಹೀಗದ ಮತ್ತೆ ನಮ್ಮ ಮನಸ್ಸನ್ನ ಕಲುಷಿತವಾಗಿತ್ತಂದ್ರೆ, ನಮ್ಮ ಹೃದಯನೇ ಕಲುಷಿತವಾಗಿತ್ತಂದ್ರೆ, ನಾವು ಎಷ್ಟೇ ಸಿರಿ ಸಂಪತ್ತವನ್ನು ಗಳಿಸಿದ್ರು ಅದೇನಾಗ್ತದ, ಅದು ನಮ್ಮ ಸುಖವನ್ನು ನೀಡಾಗಿಲ್ಲ, ಶಾಂತಿಯನ್ನು ನೀಡಾಗಿಲ್ಲ, ನೆಮ್ಮದಿಯನ್ನು ನೀಡಾಗಿಲ್ಲ. ಹಿಂಗದ. ಅದಕ್ಕಾಗಿ ಎಲ್ಲಾ ಭಕ್ತರು ಅಥವಾ ಎಲ್ಲಾ ಭಕ್ತರಷ್ಟೇ ಅಲ್ಲದೆ ಎಲ್ಲಾ ಜನ ಸಾಮಾನ್ಯರು ಆ ಪರಮಾತ್ಮನ ಕುರಿತ ಧ್ಯಾನವನ್ನು ಮಾಡಬೇಕು. ಬಹಳ ಶ್ರೇಷ್ಠವಾದಂತಹ ಜನ್ಮದ. ಈ ಜನ್ಮದಲ್ಲಿ ಅವನು ಧ್ಯಾನ ಮಾಡಿದ್ರೆ ನಮ್ಮ ಆತ್ಮೋದ್ಧಾರ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಧ್ಯಾನ ಮಾಡ್ರಿ. ಧ್ಯಾನದ ಪ್ರತಿಫಲವನ್ನ ಆ ಭಗವಂತನ ಕಡೆ ಪಡ್ಕೊರಂತ ಹೇಳಿ 1-2 ಮಾತುಗಳನ್ನ ಆ ಭಗವಂತನ ಪಾದಕ ಅರ್ಪಿಸಿ ವಿರಾಮ ಬಿಡೋನು. ಎಲ್ಲರಿಗೂ ಶರಣಾರ್ಥಿ.